ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಅಸಂಘಟಿತ ಕಾರ್ಮಿಕರಿಗೆ ಸಂಬಂಧಿಸಿದಂತಹ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೇನೆ. ಈ ಒಂದು ಅಸಂಘಟಿತ ಕಾರ್ಮಿಕರೇನಿದ್ದಾರೆ ಇವರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತಂದಂತಹ ಈ ಶ್ರಮ ಯೋಜನೆಗೆ ಸಂಬಂಧಿಸಿದಂತಹ ಒಂದು ಮಾಹಿತಿ. देश के 42 करोड़ श्रमिकों कामगारों की सेवा में समर्पित मां भारती के मजदूरों के पसीने का मां भारती के फाल पर ये तिलक के समान है. ಈ ಒಂದು ಯೋಜನೆಯಿಂದ ಯಾವ ರೀತಿಯಾದಂತಹ ಪ್ರಯೋಜನಗಳು ಅಸಂಘಟಿತ ಕಾರ್ಮಿಕರಿಗೆ ಆಗುತ್ತೆ, ಇದರ ಒಂದು ಸೌಲಭ್ಯವನ್ನ ಹೇಗೆ ಪಡಿಬೇಕು, ಇದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಈ ಒಂದು ಯೋಜನೆಗೆ ಯಾವ ರೀತಿಯಾದಂಗೆ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂಥ ಒಂದು ಸಂಪೂರ್ಣ ಮಾಹಿತಿಯನ್ನ ನಾನಿವತ್ತು ನಿಮಗೆ ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತವಾಗ್ಲೂ ನೀವು ಡಿಜಿಟಲ್ ಅಸ್ತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನ ರಾಜ್ಯ ಸರ್ಕಾರ ಇರ್ಬೋದು, ಜೊತೆಗೆ ಕೇಂದ್ರ ಸರ್ಕಾರ ತಂದಂತಹ ಯೋಜನೆಗಳ ಒಂದು ಮಾಹಿತಿಯನ್ನ ನೀವು ಈ ಒಂದು ಡಿಜಿಟಲ್ ಅಸ್ತ್ರ ಚಾನಲ್ ಅಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ. ಇದೀಗ ಈ ಶ್ರಮ ಯೋಜನೆ ಯಾವ ರೀತಿಯಾಗಿ ನಿಮಗೆ ಉಪಯುಕ್ತವಾಗುತ್ತೆ, ಅಸಂಘಟಿತ ಕಾರ್ಮಿಕರಿಗೆ ಉಪಯುಕ್ತವಾಗಬೇಕು, ಅಸಮಾನತೆಯನ್ನು ಹೋಗಲಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ತಂದಂತಹ ಒಂದು ಈ ಶ್ರಮ ಯೋಜನೆ ಜಾರಿಯಾಗಿದೆ. ಈ ಒಂದು ಜಾರಿಯಲ್ಲಿ ಅಂದ್ರೆ ಈ ಒಂದು ಯೋಜನೆಯಲ್ಲಿ ದೇಶದಲ್ಲಿರುವಂತಹ 45 ಕೋಟಿ ಅಸಂಘಟಿತರ ಪೈಕಿ ಈಗಾಗಲೇ 30 ಕೋಟಿ ಮಂದಿ ಈ ಒಂದು ಈ ಶ್ರಮ ಯೋಜನೆಯಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ಜೊತೆಗೆ ಸಾಕಷ್ಟು ಜನ ಫಲಾನುಭವಿಗಳು ಸಹ ಆಗಿದ್ದಾರೆ. ಈ ಶ್ರಮ ಯೋಜನೆಗೆ ಕಟ್ಟಡ ನಿರ್ಮಾಣ ಕಾರ್ಮಿಕರಿರ್ಬೋದು, ವಲಸೆ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಕೃಷಿ ಕಾರ್ಮಿಕರು, ಅದೇ ಡ್ರೈವರ್ಸ್ಗಳು, ಇನ್ನು ಮನೆ ಕೆಲಸದವರು ಸೇರಿ ಸುಮಾರು 379 ವರ್ಗಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಯನಿರ್ವಹಿಸುವಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಈ ಒಂದು ಯೋಜನೆಯನ್ನ ಯಾವ ರೀತಿಯಾಗಿ, ಇದಕ್ಕೆ ಸಂಬಂಧಿಸಿದ ಮಾನದಂಡಗಳೇನು, ಇದರಿಂದ ಯಾವ ರೀತಿಯಾದಂತಹ ಈ ಒಂದು ಈ ಶ್ರಮ ಯೋಜನೆಯ ಫಲಾನುಭವಿಗಳು ಯಾವ ರೀತಿಯಾದಂತಹ ಸೌಲಭ್ಯಗಳನ್ನ, ಪ್ರಯೋಜನಗಳನ್ನ ಪಡ್ಕೋಬಹುದು ಅಂತ ನಾನು ನಿಮ್ಗೆ ಈಗ ಹೇಳ್ತಾ ಹೋಗ್ತೇನೆ. ಈಗಾಗಲೇ ಈ ಒಂದು ಈ ಶ್ರಮ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವೆಲ್ಲ ದಾಖಲೆಗಳು ಬೇಕು, ಇದರಿಂದ ಆಗುವಂತಹ ನೆರವೇನು, ಸೌಲಭ್ಯಗಳೇನು ಅಂದ್ರೆ ಕಾರ್ಮಿಕರ ಮಕ್ಕಳ ಒಂದು ಶೈಕ್ಷಣಿಕ ನೆರವು ಇರ್ಬೋದು, ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳು ಸೇರಿದಂತೆ ಸಾಕಷ್ಟು ಸೌಲಭ್ಯಗಳನ್ನ ಈ ಒಂದು ಈ ಶ್ರಮ ಯೋಜನೆಯಲ್ಲಿ ಕಾರ್ಡ್ನಿಂದಾಗಿ ಅಥವಾ ಈ ಶ್ರಮ ಕಾರ್ಡ್ನಿಂದಾಗಿ ಅಸಂಘಟಿತ ಕಾರ್ಮಿಕರ ವಲಯದ ಕುಟುಂಬಸ್ಥರು ಸಹ ಪಡ್ಕೊಳ್ಬಹುದು. ಅಂದ್ರೆ ಏನಿದು ಈ ಶ್ರಮ ಕಾರ್ಡ್ ಅಂತಾನು ನೀವು ಕೇಳ್ಬೋದು. ಸಿಂಪಲ್ ಅಸಂಘಟಿತ ವಲಯದ ಕಾರ್ಮಿಕರ ಸುರಕ್ಷತೆಗಾಗಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಹೀಗಾಗಿ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರು ಏನಿದ್ದಾರೆ, ಕಾರ್ಮಿಕರಾಗಿ ಕೆಲಸ ಮಾಡುವಂತಹ ವ್ಯಕ್ತಿಗಳು, ದಿನಗೂಲಿ ನೌಕರರಿರ್ಬೋದು, ಜೊತೆಗೆ ಅನೌಪಚಾರಿಕ ಉದ್ಯೋಗದಲ್ಲಿರುವಂತಹ ಸಾಕಷ್ಟು ಜನ ಕಾರ್ಮಿಕರೇನಿದ್ದಾರೆ ಈ ಒಂದು ಯೋಜನೆಯ ಫಲಾನುಭವಿಗಳಾಗ್ಬೋದು, ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂತಹ ಯಾವುದೇ ವ್ಯಕ್ತಿ ಈ ಶ್ರಮ ಕಾರ್ಡ್ ಫಾರ್ಮ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಅದರ ಮೂಲಕ ಮರಣ ವಿಮೆ ಇರ್ಬೋದು, ಅದಲ್ಲದೆ 60 ವರ್ಷಗಳ ನಂತರ ಪಿಂಚಣಿಯನ್ನು ಸಹ ಈ ಒಂದು ಯೋಜನೆ ಮೂಲಕ ಪಡಿಬಹುದು. ಯಾರೆಲ್ಲ ಇದಕ್ಕೆ ಅರ್ಜಿಯನ್ನ ಸಲ್ಲಿಸ್ತಾರೆ ಅವರು 60 ವರ್ಷದ ನಂತರ ತಿಂಗಳ 3,000 ರೂಪಾಯಿ ಪಿಂಚಣಿಯನ್ನು ಸಹ ಪಡಿಬಹುದು. ಈ ಒಂದು ಪಿಂಚಣಿಯಿಂದ ಆರ್ಥಿಕ ಸಹಾಯದಂತಹ ವಿವಿಧ ಸೌಲಭ್ಯಗಳನ್ನ, ವಿವಿಧ ಪ್ರಯೋಜನಗಳನ್ನ ಈ ಶ್ರಮ ಕಾರ್ಡ್ ಹೊಂದಿರುವುದು ಪಡಿಬಹುದು. ಈ ಶ್ರಮ ಕಾರ್ಡ್ ಪ್ರಯೋಜನಗಳೇನು ಅಂದ್ರೆ, ಈ ಒಂದು ಈ ಶ್ರಮ ಕಾರ್ಡ್ ನಲ್ಲಿ ಅಸಂಘಟಿತ ವಲಯದ ಉದ್ಯೋಗಿಗಳಿಗೆ ಹಲವು ಪ್ರಯೋಜನಗಳನ್ನ ಈಗಾಗಲೇ ಕೇಂದ್ರ ಸರ್ಕಾರ ನೀಡಿದೆ. 60 ವರ್ಷ ತುಂಬಿದ ನಂತರ ಈಗಾಗಲೇ ನಾನು ಹೇಳಿದ್ದೇನೆ 3,000 ರೂಪಾಯಿ ಪ್ರತಿ ತಿಂಗಳು ಪಿಂಚಣಿಯನ್ನ ಪಡಿಬಹುದು. ಅಂದ್ರೆ ಪಿಂಚಣಿದಾರ ಮೃತರಾದರೆ ಆತನ ಪತ್ನಿ ಅಥವಾ ಅವ್ರನ್ನ ಯಾರು ಡಿಪೆಂಡ್ ಆಗಿರುತ್ತೋ ಅವ್ರ ಫ್ಯಾಮಿಲಿ, ಅವರು ಸಹ ಒಂದು ಪಿಂಚಣಿ ಅವರಿಗೂ ಸಹ ಸಿಗುತ್ತೆ. ಇನ್ನು ವಾರ್ಷಿಕ ಶೈಕ್ಷಣಿಕ ನೆರವು ಸಹ ಅವರ ಮಕ್ಕಳಿಗೆ ಸಿಗುತ್ತೆ. ಈಗಾಗಲೇ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ 3,000 ರೂಪಾಯಿ, ಅದಲ್ಲದೆ PUC, ಡಿಪ್ಲೊಮೊ ಅಥವಾ TCH ಅಂತಹ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ 4,000 ರೂಪಾಯಿ, ಅದಲ್ಲದೆ ಪದವೀಧರರಿಗೆ 5,000 ರೂಪಾಯಿ. ಹೀಗೆ ಅಂದ್ರೆ ಇಂಜಿನಿಯರಿಂಗ್ ಮತ್ತೆ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಸಹ ಇದರಿಂದ ಪ್ರಯೋಜನ ಆಗುತ್ತೆ. ಅಲ್ಲದೆ ವೈದ್ಯಕೀಯ ನೆರವು ಯಾವ ರೀತಿಯಾಗಿ ಸಿಗುತ್ತೆ ಈ ಒಂದು ಈ ಶ್ರಮ ಕಾರ್ಡ್ ಹೊಂದಿದ್ರೆ ಅಂದ್ರೆ, ಈಗಾಗಲೇ ವಾರ್ಷಿಕ ಗರಿಷ್ಠ 25,000 ರೂಪಾಯಿನ ನೀಡಲಾಗುತ್ತೆ. ಅಂದ್ರೆ ವೈದ್ಯಕೀಯ ನೆರವಿಗಾಗಿ, ವೈದ್ಯಕೀಯ ತಪಾಸಣೆಗೆ 1,000 ರೂಪಾಯಿನ ನೀಡಲಾಗುತ್ತೆ. ಅಲ್ಲದೆ ಮಹಿಳಾ ಕಾರ್ಮಿಕರಿಗಾಗಿ ವಿಶೇಷ ಸೌಲಭ್ಯ ಅಂದ್ರೆ ಹೆರಿಗೆ ಸೌಲಭ್ಯದ ನೆರವು ಸಹ 10,000 ರೂಪಾಯಿ ಈ ಒಂದು ಈ ಶ್ರಮ ಕಾರ್ಡ್ನಿಂದ ಸಿಗುತ್ತೆ. ಅಲ್ಲದೆ ಇಂದ್ರ ವೈದ್ಯಕೀಯ ಹಾಕಿರ್ತಾರೆ ಕಾರ್ಮಿಕರಿಗೆ, ಆ ಒಂದು ಕಾರ್ಮಿಕರ ಸಂಘಟನೆಯ ಒಂದು ಆಯೋಜಿಸುವಂತಹ ಒಂದು ವೈದ್ಯಕೀಯ ಶಿಬಿರಗಳಲ್ಲಿ 1 ಲಕ್ಷ ರೂಪಾಯಿ ನೆರವು ಸಹ ಈ ಒಂದು ಯೋಜನೆ ಮೂಲಕ
ದೊರೆಯುತ್ತೆ. ಮತ್ತು ಈ ಒಂದು ಇ ಶ್ರಮ ಕಾರ್ಡನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಅದಕ್ಕೆ ಸಂಬಂಧಿಸಿದಂತಹ ದಾಖಲೆಗಳು ಏನು ಅಂತ ನೀವು ಕೇಳ್ಬೋದು. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಯಾವುದೇ ವ್ಯಕ್ತಿ ಈ ಶ್ರಮ ಕಾರ್ಡ್ಗೆ ಅರ್ಹರಾಗಿರ್ತಾರೆ. ಆದರೆ ಈ ಒಂದು ಕೆಲಸ ಮಾಡುವ ಅಂದರೆ ಏನು ಅಸಂಘಟಿತ ಕಾರ್ಮಿಕ ಇರ್ತಾನೆ, ಇಲ್ಲಿ ಕೆಲಸ ಮಾಡುವವರು 16 ವರ್ಷದಿಂದ 59 ವರ್ಷದ ವಯಸ್ಸಾಗಿರಬೇಕು. ಈ ಶ್ರಮ ಕಾರ್ಡ್ಗಾಗಿ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಜೊತೆಗೆ ಕಾರ್ಮಿಕರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಿರಬೇಕು. ಪ್ರಮುಖ ಒಂದು ಮಾನದಂಡ ಇಷ್ಟಾಗಿರುತ್ತೆ. ಇನ್ನೊಮ್ಮೆ ನಾನು ಬೇಕಿದ್ರೆ ಹೇಳ್ತೀನಿ, 16ರಿಂದ 59 ವರ್ಷ ಆಗಿರಬೇಕು. ಈ ಶ್ರಮ ಕಾರ್ಡ್ಗೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಜೊತೆಗೆ ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ ಜೋಡಣೆ ಆಗಿರಬೇಕು. ಇನ್ನು ಈ ಒಂದು ಇ ಶ್ರಮ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಎಲ್ಲಿ ಹೋಗಬೇಕು ಅಂತಲೂ ನೀವು ಕೇಳ್ಬೋದು. ಇದರ ನೋಂದಣಿಯ ಒಂದು ಫಾರ್ಮೆಟ್ ಹೇಗಿರುತ್ತೆ? ಈ ಶ್ರಮ ಕಾರ್ಡ್ಗೆ ಸಾಮಾನ್ಯವಾಗಿ ಸೇವಾ ಕೇಂದ್ರ ಏನಿರುತ್ತೆ ಅಥವಾ ಈ ಶ್ರಮ ಪೋರ್ಟಲ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಹರು ಈ ಶ್ರಮ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಲು ತಮ್ಮ ಹತ್ತಿರದ ಯಾವುದೇ ಒಂದು ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ತಮ್ಮ ಒಂದು ಈ ಶ್ರಮ ಕಾರ್ಡನ್ನು ಪಡೆದುಕೊಳ್ಬಹುದು ಅನ್ನುವಂಥದ್ದು ಈಗಾಗಲೇ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ತಿಳಿಸಿದ್ದಾರೆ. ಈ ಒಂದು ಇ ಶ್ರಮ ಕಾರ್ಡ್ನಿಂದಾಗಿ ಪ್ರತಿ ತಿಂಗಳು ಸಹ 3,000 ರೂಪಾಯಿನ ಅಸಂಘಟಿತ ಕಾರ್ಮಿಕರು ತಮ್ಮ ಪಿಂಚಣಿಯಾಗಿ ಪಡೆದುಕೊಳ್ಬೋದು. ಕೆಲವೊಬ್ಬರಿಗೆ ಈ ಥರ ರಾಜ್ಯ ಸರ್ಕಾರ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗಿರ್ಬೋದು ಸಾಕಷ್ಟು ಯೋಜನೆಗಳನ್ನು ತಂದಿರುತ್ತೆ. ಏನೋ ಆರ್ಥಿಕವಾಗಿ ಸಬಲಗೊಳಿಸಬೇಕು ಮಹಿಳೆಯರಿಗಾಗಿರ್ಬೋದು, ಜೊತೆಗೆ ಈ ಥರ ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ವೃದ್ಧರಿಗಾಗಿರ್ಬೋದು, ಅಂಗವಿಕಲಿಗರಾಗಿರ್ಬೋದು ಸಾಕಷ್ಟು ಯೋಜನೆಗಳನ್ನು ತಂದಿರುತ್ತೆ. ಇಂತಹ ಸಾಕಷ್ಟು ಯೋಜನೆಗಳನ್ನು ಏನು ತಂದಿರುತ್ತೋ ಆ ಒಂದು ಯೋಜನೆಯನ್ನು ಯಾವ ರೀತಿಯಾಗಿ ನೀವು ಅದನ್ನು ಬಳಸ್ಕೊಳ್ಬೇಕು, ಯಾವ ರೀತಿಯಾಗಿ ಅದಕ್ಕೆ ಅಪ್ಲೈ ಮಾಡಬೇಕು ಅನ್ನುವಂಥ ಒಂದು ಸಂಪೂರ್ಣ ವಿವರವನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಇನ್ನಷ್ಟು ಮಾಹಿತಿಯನ್ನು ಪಡೆಯಿರಿ. ಧನ್ಯವಾದ.